ಪ್ರಭು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ನಡೀತಾ ಇದೆ, ತಯಾರಿ ನಡೀತಾ ಇದೆ. ಅಯೋಧ್ಯೆ ರಾಮ ಮಂದಿರದಿಂದ ಪಬ್ಲಿಕ್ ಟಿವಿಯ ಪ್ರತ್ಯಕ್ಷ ವರದಿ. ರಾಮ ಮಂದಿರ ಹೇಗೆ ನಿರ್ಮಾಣ ಆಗಿದೆ ಗೊತ್ತಾ? ಹೇಗೆ ನಡೀತಾ ಇದೆ ಅಲ್ಲಿ ರಾಮ ಮಂದಿರದ ಕುಸುರಿ ಕೆತ್ತನೆ ಕಾರ್ಯಗಳು ಹೇಗಾಗ್ತಾ ಇದೆ, ಎಲ್ಲವೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು. ರಾಮ ಮಂದಿರದಿಂದ ನಮ್ಮ ಪ್ರತಿನಿಧಿ ಶಬೀರ್ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕೊಲೀಗ್ ಶಬೀರ್ ಅವರಿಂದನೇ ಪಡೆಯೋಣ. ನೇರವಾಗಿ ಅಯೋಧ್ಯೆಯಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶಬೀರ್, ಅಯೋಧ್ಯೆಯಲ್ಲಿ ನೀವೀಗಾಗಲೇ ಕೊಟ್ಟಿರುವ ಮಾಹಿತಿಗಳ ಪ್ರಕಾರ ಎಲ್ಲವೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ನಡೀತಾ ಇದೆ ಅಂತಂದ್ಬಿಟ್ಟು, ಈಗ ಪ್ರಸ್ತುತ ಏನು ಮಾಹಿತಿಯನ್ನು ಕೊಡ್ತೀರಾ? ಅರವಿಂದ್, ಖಂಡಿತವಾಗ್ಲೂ ನಾನೀಗ ರಾಮ ಮಂದಿರ ಪ್ರವೇಶ ಮಾಡುವಂತಹ ಮುಖ್ಯ ದ್ವಾರದಲ್ಲಿದ್ದೀನಿ. ಅಂದ್ರೆ ಶ್ರೀರಾಮ್ ಕಾರಿಡಾರ್ ಅಂತ ಏನ್ ಕರೀತಾರೆ, ಆ ಕಾರಿಡಾರ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಈ ಕ್ಷಣಕ್ಕೆ ಯಾವ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಈ ಭಾಗದಲ್ಲಿ ನೋಡ್ಬೋದು, ಇದು ಶ್ರೀರಾಮ ಮಂದಿರಕ್ಕೆ ಒಳಗಡೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಬರುವಂತಹ ಮುಖ್ಯ ದ್ವಾರದ ಕೆಲಸಗಳು ಸದ್ಯಕ್ಕೆ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಡಿಸೆಂಬರ್ 30ನೇ ತಾರೀಕು ಇವರಿಗೆ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಆ ಟಾರ್ಗೆಟ್ ನ ಒಳಗಡೆ ಈ ಎಲ್ಲಾ ಕಾಮಗಾರಿಗಳನ್ನ ಮುಗಿಸಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಡಲಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ವೇಗವಾಗಿ ಕೆಲಸಗಳು ನಡೀತಾ ಇರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಅರವಿಂದ್, ಇಲ್ಲಿ ಒಂದು ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಕೇವಲ ಮಂದಿರ ಮಾತ್ರ ಅಲ್ಲದೆ ಮಂದಿರಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಂದು ಕಟ್ಟಡಗಳನ್ನು ಕೂಡ ವಿಶೇಷವಾದಂತಹ ಕೆತ್ತನೆಗಳು, ಕುಸುರಿ ಕೆಲಸಗಳು, ಡಿಸೈನ್ಗಳು, ಹೀಗೆ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಕೆತ್ತುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಕಂಬವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದ್ರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ವಿನ್ಯಾಸಗಳನ್ನ, ವಿಭಿನ್ನ ರೀತಿಯಾದಂತಹ ಕೆತ್ತನೆಗಳನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಕೆಲಸಗಳು ಕೂಡ ಈಗಾಗಲೇ ನಡೆದಿದ್ದಾವೆ. 30ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಯೋಧ್ಯೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ಈ ಒಂದು ಸ್ತಂಭಗಳನ್ನ ಏನ್ ನೋಡ್ತಿದ್ದೀರಿ, ಆರಂಭದಲ್ಲಿರುವಂತಹ ಸ್ತಂಭಗಳು ಇನ್ನೊಂದು 2-3 ದಿನದಲ್ಲಿ ಸಿದ್ಧ ಆಗುವಂತಹ ನಿರೀಕ್ಷೆಗಳನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ನಾವು ಕಳೆದ 3-4 ದಿನಗಳಿಂದಲೂ ಕೂಡ ಇಲ್ಲಿ ಅಯೋಧ್ಯೆಯಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಕಳೆದ 2 ದಿನಗಳ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಇದರ ಗೋಪುರ ಏನಿದೆ, ಆ ಗೋಪುರದ ಕೆಲಸಗಳು ಕೂಡ ಇನ್ನೂ ಕೂಡ ನಡೀತಾ ಇದ್ವು. ಆ ಕೆಲಸಗಳು ಈಗ ಬಹುತೇಕ ಮುಕ್ತಾಯ ಆಗಿರುವಂತದ್ದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಮತ್ತೊಂದು ಸ್ತಂಭವನ್ನ ಕೂಡ ತೋರಿಸ್ತೀನಿ. ಆ ಸ್ತಂಭದಲ್ಲಿ ನೀವು ಬಹಳಷ್ಟು ಕ್ಲಿಯರ್ ಪಿಕ್ಚರ್ ಗಳನ್ನ ನೋಡಬಹುದು. ಯಾವ ರೀತಿಯಾದಂತಹ ವಿನ್ಯಾಸದಲ್ಲಿ ಆರಂಭದ ದ್ವಾರ ಬಾಗಿಲು ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದಾವೆ ಅರವಿಂದ್. ಈಗ ನೋಡ್ತಿದ್ದೀರಲ್ಲ ನೀವು ದೃಶ್ಯಗಳು, ಕಳೆದ 4-5 ದಿನಗಳ ಹಿಂದೆ ಇದರ ಮೇಲಿನ ಗುಂಬಜ್ ಏನಿದೆ ಅಥವಾ ಮೇಲಿನ ಕೆತ್ತನೆಗಳೇನೇನು ನೋಡ್ತಿದ್ರಿ, ಅದು ಯಾವುದು ಕೂಡ ಆಗಿರಲಿಲ್ಲ. ಅವೆಲ್ಲವನ್ನು ಕೂಡ ಕಳೆದ 2-3 ದಿನಗಳಲ್ಲಿ ಸಿದ್ಧಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಎಷ್ಟು ವೇಗವಾಗಿ ಕಾಮಗಾರಿಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ನಾನು ಮತ್ತೊಂದಿಷ್ಟು ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದೀನಿ. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ಕಾರಿಡಾರ್, ಶ್ರೀರಾಮ್ ಕಾರಿಡಾರ್ ಅನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಈಗ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಒಂದು ಮಾಡರ್ನ್ ಟಚ್ ಕೊಡುವಂತ ದೃಷ್ಟಿಯಿಂದ ಈ ಕಾರಿಡಾರ್ ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ನಾವು ಕಾಶಿಯಲ್ಲೂ ಕೂಡ ನೋಡಿದ್ವಿ, ಕಾಶಿ ಕಾರಿಡಾರ್ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನ. ಈಗ ಅದೇ ಮಾದರಿಯಲ್ಲಿ ಅಯೋಧ್ಯೆಗೂ ಕೂಡ ಒಂದು ಕಾರಿಡಾರ್ ನಿರ್ಮಾಣ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಈ ಒಂದು ಕಾರಿಡಾರ್ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಿದೀವಿ. ಎರಡೂ ಭಾಗದಲ್ಲೂ ಕೂಡ ವಿಶಿಷ್ಟವಾದಂತಹ ಕೆತ್ತನೆಗಳನ್ನ ನಾವು ನೋಡಬಹುದು. ಫ್ಲೋರಿಂಗ್ ಅನ್ನು ಕೂಡ ಈಗ ಫ್ಲೋರಿಂಗ್ ಕೆಲಸಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೀವು ಈ ಒಂದು ಕಾರಿಡಾರ್ ನಲ್ಲಿ ಹೋಗುವಾಗಲೂ ಕೂಡ ನಿಮಗೆ ಒಂದು ಹಳೆಯ ಪಾರಂಪರಿಕ ವಿನ್ಯಾಸಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ಮತ್ತೆ ಕಾರಿಡಾರ್ನ ಎರಡೂ ಭಾಗದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಇನ್ನು ಮಂದಿರ ಉದ್ಘಾಟನೆಗೆ ಸಮಯ ಇದೆ. ಆದಾಗ್ಯೂ ಕೂಡ ರಾಮಲಲ್ಲನ ದರ್ಶನವನ್ನ ಪಡಿಲಿಕ್ಕೆ ಸಾಕಷ್ಟು ಜನರು ಈಗಾಗಲೇ ಅಯೋಧ್ಯೆಗೆ ಬರ್ತಿದ್ದಾರೆ. ನಾವು ಇಲ್ಲಿ ನನ್ನ ಮುಂಭಾಗದಲ್ಲೂ ಕೂಡ ಒಂದಿಷ್ಟು ಜನರನ್ನ ಕೂಡ ನಾನು ತೋರಿಸ್ತೀನಿ. ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬಂದು ರಾಮಲಲ್ಲನ ದರ್ಶನವನ್ನ ಪಡಿತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಕಾಮಗಾರಿಗಳು ಹೇಗೆ ನಡೀತಾ ಇದಾವೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿಯಾದಂತಹ ಭಕ್ತಿ ಭಾವಗಳು ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಈ ದ್ವಾರದ ಮುಂಭಾಗದಲ್ಲಿ ಬಂದು ಅವರು ಹಣೆಗೆ ಶ್ರೀರಾಮನ ಹೆಸರುಗಳನ್ನ ಏನು ಕುಂಕುಮದಲ್ಲಿ ಬರೆಸ್ಕೊಂಡು ಒಳಗಡೆ ಹೋಗಿ ದರ್ಶನವನ್ನ ಮಾಡಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಒಂದು ವಿಶಿಷ್ಟವಾದಂತ ಅನುಭೂತಿಯನ್ನ ನೀವು ಅಯೋಧ್ಯೆಯಲ್ಲಿ ನೋಡ್ತಾ ಹೋಗ್ಬೋದು. ನಾನು ಸಮಯ ಇದ್ರೆ ಒಂದಿಬ್ಬರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇಲ್ಲಿ ತುಂಬ ಜನ
ರಾಮಲಲ್ಲಾ ದರ್ಶನಕ್ಕೋಸ್ಕರ ಈಗಾಗಲೇ ಬಂದಿದ್ದಾರೆ. ತುಂಬ ಜನಕ್ಕೆ ಗೊತ್ತು ಆ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ, ವಿಪರೀತ ಜನಸಂದಣಿ ಇರುತ್ತೆ. ಹಾಗಾಗಿ ಈಗಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ತುಂಬ ಜನ ಹೋಗ್ತಾ ಇದ್ದಾರೆ. ಕಾಮಗಾರಿಗಳು ಕೂಡ ತೀವ್ರಗತಿಯಲ್ಲಿ ನಡೀತಾ ಇದೆ.